ನಾನು MLA. ನಾನು ಬಲ್ಜಿಗ ಸಮುದಾಯದಲ್ಲಿ ಹುಟ್ಟಿದ್ದೀನಿ. ಆ ಸಮುದಾಯದ ಋಣ ನನ್ನ ಮೇಲೆ ಇದೆ. ಆದರೆ ಅದ್ರ ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷದ ಶಾಸಕ. ನನಗೆ ಪಕ್ಷದ ಮೇಲೆ ನಿಷ್ಠೆ ಇದೆ. ನನ್ನ ಲೀಡರ್ನ ಉಳಿಸ್ಕೋಬೇಕು. ನನಗೆ ಜಾತಿನ ಪಕ್ಷನ ಅಂತ ಬಂದರೆ ನನಗೆ ಮೊದಲು ಪಕ್ಷ, ನೆಕ್ಸ್ಟ್ ಇದು. ನನಗೆ ಎಲ್ಲರ ಆಶೀರ್ವಾದ ಬೇಕು ಸರ್. ಒಕ್ಕಲಿಗ ಸಮುದಾಯದವ್ರ ಆಶೀರ್ವಾದ ನನಗೆ ಬೇಕು. ಅವರು ನನಗೆ ಓಟ್ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಮತ್ತು ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿಗರು ನನ್ನನ್ನು ಇಷ್ಟಪಡ್ತಾರೆ. ನಾನೆಲ್ಲ ಸೂಕ್ತ ಸ್ಥಾನಮಾನ ಕೊಟ್ಟಿದ್ದೀನಿ. ಕೆಲವ್ರು ಯಾರೋ ನರೇಟಿವ್ ಸೆಟ್ ಮಾಡೋರು ಮಾಡ್ತಾರೆ, ಆದರೆ ನನಗೆ ಅದು ಗೌರವ ಇದೆ. ನನಗೆ ನನ್ನ ಪಕ್ಷ, ನನ್ನ ಸಿದ್ಧಾಂತ ಮುಖ್ಯ. ನಾನು ಎಲ್ಲ ಬಲ್ಜಿಗರಿಗೆ ಹೇಳೋದು ಇಷ್ಟೇ, ನಿಮ್ಮ ಬಲ್ಜಿಗರ ಹುಡುಗನ MLA ಆಗಿದ್ದೀನಲ್ಲ, ಇನ್ನೇನಕ್ಕೆ ಬೇಕು ನಿಮಗೆ ಬೇರೆ ಪೋಸ್ಟು? ನಾನು ಇದೀನಲ್ಲ ನಿಮ್ಮ ಕೆಲಸ ಮಾಡ್ಕೊಡೋಕ್ಕೆ. ಈ ಎಲ್ಲ ಸಮುದಾಯದನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ನಾವು. SC ST ಕುರುಬ ಸಮುದಾಯ, ಒಕ್ಕಲಿಗ ಸಮುದಾಯದವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು. ಎಲ್ಲ ಸಮುದಾಯದವರು ಸೇರಿ ಬಲ್ಜಿಗರ ಹುಡುಗನ MLA ಮಾಡಿದಾರಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿದೆ? ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಮತ್ತೊಮ್ಮೆ ನನ್ನ ಕ್ಷೇತ್ರದ ಒಕ್ಕಲಿಗ ಸಮುದಾಯದವ್ರಿಗೂ ಹೇಳ್ತೀನಿ, ಸರ್ ನಾನು ಮೊನ್ನೇನೋ ಕುಮಾರಣ್ಣನ ಬೈದೆ ಅಂತ ತಾವು ಬೇಜಾರಾಗಿರ್ಬೋದು. ಸರ್, ನಾನು ಒಕ್ಕಲಿಗರ ನಾಯಕ DK ಶಿವಕುಮಾರ್ ಸಾಹೇಬ್ರ ಪರ ನಿಂತಿರೋ ವ್ಯಕ್ತಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿರೋ ವ್ಯಕ್ತಿ. ನಾನು ಅವ್ರ ಪರವಾಗಿ ಡಿಫೆಂಡ್ ಮಾಡ್ಕೊಳ್ಳುವಾಗ ಕುಮಾರಣ್ಣನ ಮಾತಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಸಮರ್ಥಿಸ್ಕೊಳ್ತಾ ಇರೋದು ಒಕ್ಕಲಿಗರ ಮುಖ್ಯಮಂತ್ರಿನ. ಇಲ್ಲಿ ಕುಮಾರಣ್ಣ ನಮ್ಮದು ಐಡಿಯಾಲಜಿಕಲ್ ಡಿಫ್ರೆನ್ಸೇ ಬಿಟ್ಟರೆ ಮತ್ತೇನೂ ಇಲ್ಲ. ನನಗೆ ಒಕ್ಕಲಿಗರ ಆಶೀರ್ವಾದ ಇದೆ. ರಾಜ್ಯಾದ್ಯಂತ ಇರೋ ಒಕ್ಕಲಿಗರು ನನಗೆ ಆಶೀರ್ವಾದ ಮಾಡ್ತಾರೆ. ನನಗೆ ಅವ್ರ ಸಹಕಾರ ಬೇಕು. ಅವ್ರ ಆಶೀರ್ವಾದದಿಂದಲೇ ನಾನು ರಾಜಕಾರಣ ಮಾಡೋಕ್ಕೆ ಸಾಧ್ಯ. ಎಲ್ಲ ಒಕ್ಕಲಿಗರು ನನ್ನನ್ನು ಆಶೀರ್ವದಿಸ್ತಾರೆ ಅಂತ ಭರವಸೆ ಇದೆ. ಅವ್ರ ಆಶೀರ್ವಾದ ಬೇಕು. ಇವತ್ತು ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ರು ಅಣ್ಣ, ಈಗ ಅವ್ರನ್ನ ನಾಮಿನಿ ಮಾಡಿದ್ದೀನಿ. ನಮಗೇನಾದರೂ ಜಾತಿ ವ್ಯಾಮೋಹ ಇದ್ದಿದ್ದರೆ ನಮ್ಮ ಸಮುದಾಯದ ವ್ಯಕ್ತಿನ ಏನಕ್ಕೆ ತೆಗಿತಿದ್ದೆ? ನೀವು ಯೋಚನೆ ಮಾಡಿ. ಸರ್ ಈಗ ಅವ್ರನ್ನ ತೆಗಿಯೋದಕ್ಕೆ ಏನು ಕಾರಣ? ಸರ್, ತೆಗಿಯೋದಂತೇನಿಲ್ಲ, ನಾವು ಇವ್ರನ್ನ ಮಾಡಬೇಕು ಅಂತಲೇ ಇದ್ದಿದ್ದು. ಆದರೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪಿಂದ ಅವರಾದರು. ಮತ್ತೆ ಈಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನಾವಿಲ್ಲಿ ಯಾರನ್ನೂ ಬ್ಲೇಮ್ ಮಾಡಲ್ಲ. ಅವ್ರು ಹೆಂಗಾದರೂ ಗೊತ್ತಿಲ್ಲ, ಆದರೆ ಮತ್ತೆ ಹೋಗಿ ನಾನು ಎಲ್ರಿಗೂ ಮನವರಿಕೆ ಮಾಡಿಕೊಟ್ಟು, ಇಲ್ಲ ರಮೇಶ್ ಅಣ್ಣ ಸೂಕ್ತ ವ್ಯಕ್ತಿ ಅಂತಷ್ಟೇ. ಇಲ್ಲಿ ಅವ್ರು 40 ವರ್ಷದ ಕಷ್ಟ ಏನಾಗಬೇಕು? ಇಲ್ಲಿ JDS BJP ಎಲ್ಲ ಪಾರ್ಟಿ ಚೇಂಜ್ ಮಾಡಿದವ್ರಿಗೆ ನಾವು ತಂದಲ್ಲಿ ಕೂರಿಸ್ಬಿಟ್ರೆ ಪಕ್ಷನಿಷ್ಠೆ ಎಲ್ಲೋಯ್ತು? ಆ ಕಾರಣಕ್ಕೆ ಕೊಟ್ಟಿದ್ದೀವಿ. ದಯವಿಟ್ಟು ಇಲ್ಲಿ ದಯವಿಟ್ಟು ಜಾತಿ ಬಣ್ಣ ಬೇಡ. ರಮೇಶ್ ಅಣ್ಣ ಪಕ್ಷದ ಕಟ್ಟಾಳು, ಅದಕ್ಕೆ ಗೌರವ ಕೊಟ್ಟಿದ್ದೀವಿ. MC ಸುಧಾಕರ್ ಅವ್ರನ್ನ ಮಾಡಿಸಿದ್ರು ಅನ್ನೋ ಕಾರಣಕ್ಕೆ ತೆಗೆದಿದ್ದ? ಇಲ್ಲ, ನನ್ನ MC ಸುಧಾಕರ್ ಸಾಹೇಬರು ರಾಜಕೀಯ ಗುರುಗಳು ಸರ್. ಅವ್ರನ್ನ ಬಿಟ್ಟು, ಅವ್ರ ಕುಟುಂಬನ ಬಿಟ್ಟು ರಾಜಕೀಯ ಮಾಡೋ ಧೈರ್ಯ ನನಗಿಲ್ಲ. ನಾನು MC ಸುಧಾಕರ್ ಸಾಹೇಬ್ರ ಆಶೀರ್ವಾದದಿಂದನೇ ರಾಜಕಾರಣ ಮಾಡೋದು. ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಇಲ್ಲ ಅನ್ನಲ್ಲ, ಅದನ್ನು ಸರಿ ಮಾಡ್ಕೊತೀನಿ. ನಾನು ಚಿಕ್ಕ ಹುಡುಗ. MC ಸಾಹೇಬ್ರಿಗೆ ಏನಾದರೂ ಬೇಜಾರಾಗಿದ್ದರೆ ನಾನೇ ಸಾರಿ ಕೇಳ್ತೀನಿ. ನನ್ನ ಗುರುಗಳವರು ನನ್ನನ್ನು ರಾಜಕಾರಣಕ್ಕೆ ತಂದವರು. ನನ್ನಿಂದ ಚಿಕ್ಕ ಪುಟ್ಟ ಕ್ಷಮೆ ಆಗಿದ್ದರೆ ಹೋಗ್ತೀನಿ, ಸರ್ ಸಾರಿ ಸರ್ ನನ್ನಿಂದ ತಪ್ಪಾಗಿದ್ರೆ ಅಂತ MC ಸಾಹೇಬ್ರಿಗೆ ಹೇಳ್ತೀನಿ. ನನಗೆ ಅವ್ರ ಆಶೀರ್ವಾದ ಬೇಕು. ನನಗೆ ಅವ್ರು ಹೇಳಿದ್ದಾರೆ, ನೆನ್ನೆ ಇಲ್ಲ ಮೊನ್ನೆ ಮಾತಾಡಿದ್ದೀನಿ, ಸರ್ ನಿಮ್ಮ ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾನು ಚಿಕ್ಕಬಳ್ಳಾಪುರದಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ. MC ಸುಧಾಕರ್ ಅವ್ರ ಆಶೀರ್ವಾದ ನನಗಿದೆ. ಅವ್ರು ನನಗೆ ಹೇಳಿದ್ರು, ಪ್ರದೀಪ್ ನಾನು ಏನು ತೀರ್ಮಾನ ತೊಗೊಂಡು ನೀನು ನೆಕ್ಸ್ಟ್ ಟೈಮ್ ಗೆಲ್ಲಬೇಕು. ಅವ್ರು ಅದೇ ಹೇಳಿದ್ದು ನನಗೆ ಅಸೆಂಬ್ಲಿಲಿ, ನೀನು 28ಗೆ ಗೆದ್ದು ಬರಬೇಕು, ನಿನ್ನನ್ನು ತಂದು ಗೆಲ್ಲಿಸ್ದವ್ ನಾನು. ಸರ್ ಅಂತ ಹೇಳಿದ್ರು. ನನಗೆಲ್ಲರ ಆಶೀರ್ವಾದ ಇದೆ. MC ಸಾಹೇಬರು, ನಮ್ಮ ಎಳವಳ್ಳಿ ರಮೇಶ್ ಅಣ್ಣ, ಆಂಜನಪ್ಪಣ್ಣ, ಇವ್ರ ಆಶೀರ್ವಾದದಿಂದನೇ ನಾನು ರಾಜಕಾರಣ ಮಾಡೋದು. ಥ್ಯಾಂಕ್ ಯು ಸರ್.